जय महाकाल जय महाकाल। ನಾವಿವಾಗ ತುಳಜಾಪುರ ಬಂದಿದ್ದೀವಿ. ಪಂಡರಪುರಕ್ಕೆ ಬಂದಿದ್ದೀವಿ. ಪಾಂಡುರಂಗ ವಿಠಲ ದರ್ಶನ ತಗೊಳಕ್ ಬಂದಿದ್ದೀವಿ. ನಮ್ದು ಈ ಟ್ರಿಪ್ ಯಾಕೋ ಎಂಡ್ ಆಗಂಗೆ ಕಾಣಿಸ್ತಾ ಇಲ್ಲ. ಪ್ರಯಾಗ್ರಾಜಲ್ಲಿ ಗಂಗಾ ಯಮುನಾ ಸರಸ್ವತಿ 3 ನದಿಗಳು ಕೂಡುತ್ತೆ. ಇಲ್ಲಿ ಘಟಪ್ರಭಾ ಮಲಪ್ರಭಾ ಮತ್ತೆ ಕೃಷ್ಣಾ ನದಿಗಳು 3 ಸಂಗಮ ಆಗುತ್ತೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನೀವು ಲಾಸ್ಟ್ ವಿಡಿಯೋದಲ್ಲಿ ಕಾಶಿ ವಿಸಿಟ್ ಮಾಡಿದ್ದು ಮತ್ತು ಅಯೋಧ್ಯೆ ವಿಸಿಟ್ ಮಾಡಿದ್ದು ನೋಡಿದ್ವಿ. ಸೊ ನಾವು ಡೈರೆಕ್ಟ್ ಅಯೋಧ್ಯೆಯಿಂದ ಇವಾಗ ಉಜ್ಜೈನ್ ಹಾಕಾಳಕ್ಕೆ ಬಂದಿದ್ದೀವಿ. ಸೊ ಇದು ಸಡನ್ ಪ್ಲಾನ್ ಆಯಿತು. ನನ್ನ ಹಸ್ಬೆಂಡ್ ಇಲ್ಲೇ ಇದೆ, ಹೋಗಿ ಬರೋಣ ಬಾ ಅಂತ ಕರ್ಕೊಂಬಂದು. ಬಟ್ 1000 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು ಅಯೋಧ್ಯೆಯಿಂದ. 2 ಡೇಸ್ ತೊಗೊಂಡ್ವಿ ಬರೋಕ್ಕೆ. ಫಸ್ಟು ಕಾಶಿಯಿಂದ ಉಜ್ಜೈನ್ ಜರ್ನಿ ಹೇಗಿತ್ತು? ಕಾಶಿಯಿಂದ ಉಜ್ಜೈನ್ ಬಂದು ಅರೌಂಡ್ 1000 ಕಿಲೋಮೀಟರ್ಸ್. ಹಾಗೆ ದಾರಿಯಲ್ಲಿ ಕಾಟ್ನಿ ಅನ್ನೋ ಒಂದು ಪ್ಲೇಸಲ್ಲಿ ಸ್ಟೇ ಮಾಡಿದ್ವಿ. ಎಲ್ಲಿ ಸ್ಟೇ ಮಾಡಿದ್ವಿ, ಹಾಗೆ ಉಜ್ಜೈನಿಗೆ ಬಂದಮೇಲೆ ಉಜ್ಜೈನಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ ಎಲ್ಲನೂ ನೋಡ್ಕೊಂಬನ್ನಿ. ಆಮೇಲೆ ಮತ್ತೆ ಉಜ್ಜೈನ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಕಾಶಿಯಿಂದ ನಮ್ಮ ಪ್ಲ್ಯಾನ್ ಸಡನ್ನಾಗಿ ಉಜ್ಜೈನ್ಗೆ ಹೋಗಬೇಕು ಅಂತ ಉಜ್ಜೈನ್ಗೆ ಹೋಗ್ತಾ ಇದ್ದೀವಿ. ಕಾಶಿಯಿಂದ ಉಜ್ಜೈನ್ ಬಂದು ಅರೌಂಡ್ 1000 ಕಿಲೋಮೀಟರ್ಸ್ ಏನೋ ಇದೆ. ಸೊ ನಿನ್ನೆ ಒಂದು 400 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಬಂದು ಇಲ್ಲಿ ಒಂದು ಕಟ್ನಿ ಅನ್ನೋ ಪ್ಲೇಸಲ್ಲಿ ಒಂದು ಹೋಟೆಲ್ ತೊಗೊಂಡು ರೆಸ್ಟ್ ಮಾಡಿದ್ವಿ. ಇವಾಗ ಟೈಮ್ ಬಂದು 8 ಗಂಟೆ. ಫ್ರೆಶ್ ಅಪ್ ಆರಾಮ್ ನಿದ್ದೆ ಮಾಡಿದ್ವಿ. ರಾತ್ರಿ 2 ಗಂಟೆ ಫುಲ್ ಒಂದು 5 ಕಿಲೋಮೀಟರ್ಸ್ ಜಾಮ್ ಆಗಿತ್ತು. ಸೊ ನೈಟ್ ಬರೋಷ್ಟರಲ್ಲಿ 2 o'clock ಆಯಿತು. ಅದಕ್ಕೋಸ್ಕರ ಆರಾಮ್ ರೆಸ್ಟ್ ಮಾಡಿ ಇವಾಗ ಇನ್ನೂ ಉಜ್ಜೈನ್ ಅರೌಂಡ್ 600 ತೋರಿಸ್ತಾ ಇದೆ ಇಲ್ಲಿಂದ. ಮತ್ತೆ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಡಬೇಕು. ಇವಾಗ ರೂಮಲ್ಲಿ ಫ್ರೆಶ್ ಅಪ್ ಆದ್ವಿ. ಉಜ್ಜೈನ್ಗೆ ಹೋಗೋಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ನಮ್ಮದು ಏನೋ ಅದೇನು ಪ್ಲ್ಯಾನ್ ಇದ್ದಿಲ್ಲ ಮುಂಚೆ ಬರಬೇಕಾದ್ರೆ. ಅದು ಏನೋ ನಮ್ಮ ಹಸ್ಬೆಂಡ್ ಸಡನ್ನಾಗಿ ಉಜ್ಜೈನ್ಗೆ ಹೋಗೋಣ ಅಂತಂದರು. 1000 ಕಿಲೋಮೀಟರ್ಸ್ ಅವ್ರು 100 ಕಿಲೋಮೀಟರ್ಸ್ ಮಾಡ್ದಂಗೆ ಮಾಡಿದ್ದಾರೆ. 1000 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಅಂತೇಳಿ ಕರ್ಕೊಂಬಂದಿದ್ದಾರೆ. ನಿನ್ನೆ ಒಂದು ದಿನ ಫುಲ್ ಜರ್ನಿ ಆಯಿತು. ಇವತ್ತು ನೈಟ್ ನಾವು ಹೋಗಿ ಮುಟ್ತೀವಿ ಅನಿಸುತ್ತೆ. ನೈಟ್ ಸ್ಟೇ ಮಾಡಿ ನಾಡ್ದ ಬೆಳಗ್ಗೆ ನಮಗೆ ಏನೋ ಉಜ್ಜೈನ್ ಬೆಳಗ್ಗೆ ದರ್ಶನ ತೊಗೊತೀವಿ. ಸೊ ಹಾಗೆ ಅಲ್ಲಿಂದ ಓಂಕಾರೇಶ್ವರ 150 ಕಿಲೋಮೀಟರ್ಸ್. ಸೊ ಗೊತ್ತಿಲ್ಲ ಅದಕ್ಕೆ ಹೋಗ್ತೀವೋ ಇಲ್ಲ, ಬಟ್ ಉಜ್ಜೈನಿಗೆ ಹೋಗೋಣ ಅಂತ ಇದ್ದಾರೆ. ಅಲ್ಲಿಂದ ನೋಡ್ಬೇಕು. ಅಲ್ಲಿಂದ ಮತ್ತೆ 150 ಕಿಲೋಮೀಟರ್ಸ್ ಹೋಗೋಣ ಅಂದರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲ ಅಂದರೆ ಡೈರೆಕ್ಟ್ ಗುರಿಗೆ ಹೋಗಬೇಕು. ಇವಾಗ ಫ್ರೆಶ್ ಅಪ್ ಎಲ್ಲರದ್ದು ಸ್ನಾನ ಆಯಿತು. ರೂಮಿಗೆ ಟೀ ತರಿಸಿ ಟೀ ಮತ್ತು ಬ್ರೆಡ್ ತಿಂತಾಯಿದ್ದೀವಿ. ಸೊ ಇವಾಗ ಊಟಕ್ಕೆ ನಿಂದಿರಿಸಿದ್ದೀವಿ. ಉಜ್ಜೈನ್ ಬಂದು ಇನ್ನು ಇಲ್ಲಿಂದ ಅರೌಂಡ್ 350 ಕಿಲೋಮೀಟರ್ಸ್ ಏನೋ ಇದೆ. ಸೊ ಒಂದು ಡಾಬಾದಲ್ಲಿ ಊಟಕ್ಕೆ ನಿಂದಿರಿಸಿದ್ದೀವಿ. ಇವಾಗ ದಾಲ್ ಫ್ರೈ, ಕಾಜು ಮಸಾಲ, ಇದು ಸೇವ್ ಟಮಾಟರ್. ಈ ಕಡೆ ಸೇವ್ ಫೇಮಸ್ ಅಲ್ಲ, ಸೇವ್ ಟಮಾಟರ್ ಅಲ್ಲ, ಇದೇನದು ಸೇವ್ ಮಸಾಲ ಏನೋ ಅದು, ರೋಟಿ. ಇವಾಗ ಉಜ್ಜೈನ್ ಬಂದು ರೀಚ್ ಆದ್ವಿ. ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ಇಲ್ಲೂ ಕೂಡ ಒಂದು Airbnb ಬುಕ್ ಮಾಡಿದ್ವಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಕ್ವಿಕ್ಕಾಗಿ ಇದು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಎಂಟ್ರಿ ಈ ಥರ ಇದೆ. ಸೊ ಇಲ್ಲಿ ಹಾಲಲ್ಲೇ ಬೆಡ್ ಹಾಕಿದ್ದಾರೆ, ನೋಡ್ಬೋದು. ಬೆಡ್ ಇದೆ, ಇಲ್ಲಿ ಸೋಫಾ ಇದೆ, ಅಲ್ಲಿ ಒಂದು ವಾಶ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲಿ ಒಂದು ವಾಶ್ರೂಮ್ ಇದೆ. ಈ ವಾಶ್ರೂಮಲ್ಲಿ ಬಾತ್ ಟಬ್ ಕೂಡ ಇದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ನಮ್ಮದು ಬಸ್ ಮಾರುತಿ ಟಿಕೆಟ್ ಬುಕ್ ಆಗಿದೆ. ಸೊ ಬಸ್ ಮಾರುತಿ ಬಂದು ಬೆಳಗ್ಗೆ 2 ರಿಂದ 5 ಗಂಟೆ ಒಳಗಿರುತ್ತೆ. ಸೊ 3 ಗಂಟೆಗೆ ಅಲ್ಲಿ ಗೇಟ್ 1ಗೆ ಬಾ ಅಂತ ಹೇಳಿದ್ದಾರೆ. ಹೋಗ್ಬೇಕು ಇವಾಗ. ಸೊ ಲಾಸ್ಟ್ ಟೈಮ್ ಉಜ್ಜೈನಿಗೆ ಬಂದಾಗ ನಮಗೆ ಬಸ್ ಮಾರುತಿ ನೋಡೋಕ್ಕಾಗಿದ್ದಿಲ್ಲ. ಸೊ ದರ್ಶನ ಅಷ್ಟೇ ಆಗಿತ್ತು. ಈ ಸಲ ಬಸ್ ಮಾರುತಿ ನೋಡೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಇವಾಗ ಉಜ್ಜೈನಲ್ಲಿ ನಮ್ಮದು ಬಸ್ ಮಾರುತಿ ದರ್ಶನ ಕೂಡ ಆಯಿತು. ಬೆಳಗ್ಗೆ 2:15ಗೆ ಬಂದಿದ್ವಿ. ಸೊ 4 to 5:30ವರೆಗೂ ಬಸ್ ಮಾರ್ತಿತ್ತು. ತುಂಬಾ ಚೆನ್ನಾಗಿತ್ತು, ನೋಡ್ಕೊಂಬಂದ್ವಿ. ಸೊ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಒಳಗಡೆ ಫೋನ್ ಬಿಡಲ್ಲ, ಅದು ಉಜ್ಜೈನ್ದು ಇವತ್ತು ಡೆಕೋರೇಷನ್ ಹೇಗಿತ್ತು ಅಂತ ಫೋಟೋ ಬಂದಿದೆ, ಅದನ್ನು ನೀವು ಹಾಕಿರ್ತೀನಿ. ಹಾಗೆ ಇದು ಕಾರಿಡೋರ್, ಉಜ್ಜೈನ್ ಕಾರಿಡೋರ್ ಅದೆಲ್ಲ ತೋರಿಸ್ತೀನಿ. ಹಾಗೆ ನಾವು ರಿಟರ್ನ್ ಊರಿಗೆ ಹೋಗ್ತೀವಿ, ಅದು ಜರ್ನಿ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಬಸ್ ಮಾರುತಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಸೊ ಲಾಸ್ಟ್ ಟೈಮ್ ಬಂದಾಗ ಬರೀ ದರ್ಶನ ಆಗಿತ್ತು. ಈ ಸಲ ನಮಗೆ ಬಸ್ ಮಾರುತಿ ಏನೋ ನೋಡೋಕ್ಕೆ ಸಿಕ್ತು. ಮೈ ರೋಮಾಂಚನ ಅಂತಲೇ ಹೇಳ್ಬೋದು. ಅದು ಆರತಿ ಮಾಡಬೇಕಾದ್ರೆ ಒಂಥರ ನನಗಂತೂ ಫುಲ್ ಕರೆಂಟ್ ಶಾಕ್ ಹೊಡಿತಲ್ಲ, ಆ ಥರ ಕಣ್ಣಲ್ಲಿ ನೀರು ಅದೆಲ್ಲ ಬರ್ತಾ ಇತ್ತು. ನಿಮಗೆ ಅನಿಸ್ತು? ಅದೇ ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ತೀವಲ್ವಾ. ಯಾವಾಗ ಆ ಪೂಜೆಗಳು ಮಂತ್ರಗಳು ಪಠನೆ ಆಗ್ತಾ ಇರ್ತಾವೋ ನಿಮ್ಮ ಬಾಡಿಯಲ್ಲಿ ನರ ನಾಡಿಗಳು ಎಲ್ಲ ಬಿಗುತ್ತಿಡ್ಕೊಂಡು ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗುತ್ತೆ. ಅಂದರೆ ನೀನು ಶುದ್ಧ ಮನಸ್ಸಿಂದ ಅಲ್ಲಿ ಕೂತಿದ್ದೀವಿ, ಬೇರೆ ಕಡೆಗೆ ಇಲ್ಲ ಅಂತ ಅರ್ಥ. ಜೈ ಮಹಾಕಾಲ್. ಉಜ್ಜೈನ್ ಮಹಾಕಾಲ್ ಟೆಂಪಲ್ ಅಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ ಮತ್ತೆ ಮಗ ಸಿಕ್ಕಿದಾನೆ ನೋಡಿ.
ಮಂಗಳಾರತಿ ಆಗ್ತಿದೆ ನೋಡಿ ಇವಾಗ. ಸೊ ನೀವು ಇಲ್ಲಿಂದನೇ ಆಶೀರ್ವಾದ ತೊಗೊಂಬಿಡಿ. ಇಲ್ಲಿಂದ ನೋಡ್ಬೋದು ನಿಮಗೆ ಉಜ್ಜೈನ್ ಮಹಾಕಾಲ್ ತೋರಿಸ್ತಾ ಇದ್ದೀನಿ ನಾನು. ಫೋನಲ್ಲೇ ಸರಿಯಾಗಿ ಕಾಣಿಸ್ತಾ ಇದೆ, ನಂಗೆ ಗೊತ್ತಿಲ್ಲ, ಬಿಸಿಲು ಬರ್ತಾ ಇದೆ. ಮಂಗಳಾರತಿ ನಡೀತಾ ಇದೆ ಇವಾಗ. ದೇವ್ರ ದರ್ಶನ ಆದಮೇಲೆ ಮನೆಗೆಲ್ಲ ಪ್ರಸಾದ ತೊಗೊಂಡು ಇವಾಗ ಉಜ್ಜೈನ್ ಕಾರಿಡೋರ್ ನೋಡೋಕೆ ಬಂದಿದ್ದೀವಿ. ನೋಡ್ಬೋದು ಉಜ್ಜೈನ್ ಕಾರಿಡೋರ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಷ್ಟೊಂದು ಸ್ಟ್ಯಾಚೂಸ್ ಎಲ್ಲ ಮಾಡಿದ್ದಾರೆ, ಹಾಗೆ ಪೇಂಟಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಂದು ಹಾಫ್ ಆನ್ ಅವರ್ ಆದರೂ ಬೇಕು. ಹಾಗೆ ನೈಟ್ ಟೈಮಲ್ಲಿ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಯಾಕಂದರೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಹಾಗೆ ಫೌಂಟೇನ್ ಎಲ್ಲ ಇದೆ. ಇಲ್ಲಿ ನೋಡಿಕೊಂಡು ರೂಮಿಗೆ ಹೋದ್ವಿ. ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು Airbnb ಚೆಕ್ಔಟ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಡಾಬಾದಲ್ಲಿ ಊಟಕ್ಕೆ ನಿಂದಿರ್ಸಿದ್ದೀವಿ. ನಮಗೆ ಇಲ್ಲಿ ಉಜ್ಜೈನಿಂದ ನಮ್ಮ ಊರಿಗೆ ಅರೌಂಡ್ 1200 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು. ಸೊ ಇವತ್ತು ರೆಸ್ಟ್ ಮಾಡಿ ಮೇ ಬಿ ನಾಳೆ ಸಾಯಂಕಾಲ ನಮ್ಮ ಊರಿಗೆ ಮುಟ್ತೀವಿ. ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನಿನ್ನೆ ನೈಟ್ ನಾವು ನಮ್ಮ ರೂಮಿಗೆ ಬಂದಿದ್ದು ಅರೌಂಡ್ 10 ಆಗಿತ್ತು ಅನಿಸುತ್ತೆ. ಸೊ ಮತ್ತೆ ಎಲ್ಲರೂ 1 ಗಂಟೆಗೆ ಎದ್ವಿ. ಸೊ ಯಾಕಂದರೆ ಬೆಳಗ್ಗೆ ಬಸ್ ಮಾರ್ತಿ ಇತ್ತಲ್ವ. ಸೊ ಎಲ್ಲರೂ 12 ಗಂಟೆಗೆ ಎದ್ದು ಸ್ನಾನ ಮಾಡಿ ಬಸ್ ಮಾರ್ತಿ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಬಂದ ತಕ್ಷಣ ಇಮಿಡಿಯೇಟ್ ಬಂದು ರೂಮ್ ಚೆಕ್ಔಟ್ ಮಾಡಿದ್ವಿ. ಸೊ ಫುಲ್ ನಿದ್ದೆ ಬರ್ತಿದೆ. ಅದಕ್ಕೋಸ್ಕರ ಇವತ್ತು ಬೇಗ ಒಂದು 8 o'clockಗೆ ಸ್ಟಾಪ್ ಮಾಡಿ ರೆಸ್ಟ್ ಮಾಡಿಬಿಡ್ತೀವಿ. ಇವಾಗ ಹೈವೇಯಲ್ಲಿ ಕಬ್ಬಿನ ಹಾಲು ಕುಡಿಯೋಕೆ ನಿಲ್ಲಿಸಿದ್ದೀವಿ. ಸೊಲ್ಲಾಪುರ ಇಲ್ಲಿಂದ ಅರೌಂಡ್ ಇನ್ನೂ 450 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ. ಬಟ್ ನಮಗೆ ಅಲ್ಲಿವರೆಗೂ ರೀಚ್ ಆಗೋಕ್ಕಾಗಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ದಾರಿಯಲ್ಲಿ ಅರೌಂಡ್ 8 o'clock, ಇವಾಗ ಟೈಮ್ ಬಂದು ಅರೌಂಡ್ 6 ಆಗಿದೆ. ಇನ್ನು 2 hours ಡ್ರೈವ್ ಮಾಡಿ ಸೊ ಎಲ್ಲರೂ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನೋಡಬೇಕು. ಫುಲ್ ನೋಡ್ಬೋದು ಕಣ್ಣೆಲ್ಲ ಹೇಗಾಗಿದೆ. ಫುಲ್ ನಿದ್ದೆ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿದ್ದೀವಿ ಫುಲ್ಲು. ಸೊ 8 o'clockವರೆಗೂ ಡ್ರೈವ್ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡೋದು. ಸೊ ಆರಾಮಾಗಿ ನಾಳೆ ಬೆಳಗ್ಗೆ ಎದ್ದು ಬಿಟ್ಟರು ನಮ್ಮ ಊರಿಗೆ ನಾವು ಸಾಯಂಕಾಲವರೆಗೂ ಎಲ್ಲ ರೀಚ್ ಆಗಿಬಿಡ್ತೀವಿ. ಇವಾಗ ಹೈವೇ ಇಂದ ಸ್ವಲ್ಪ ಒಳಗಡೆ ಇರುವ ಒಂದು ಪಾರ್ಕ್ ರೆಸಿಡೆನ್ಸಿ ಅಂತ ಒಂದು ಹೋಟೆಲ್ಗೆ ಬಂದು ರೀಚ್ ಆದ್ವಿ. ಸೊ ಟೈಮ್ ಇವಾಗ 7:30 8 ಗಂಟೆವರೆಗೂ ಡ್ರೈವ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಎಲ್ಲರಿಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ, ನಿದ್ದೆ ಬರ್ತಾಯಿತ್ತು. ಹಾಗೆ ಆನ್ ದ ವೇ ಇದೊಂದು ಬಜೆಟ್ ಫ್ರೆಂಡ್ಲಿ ನಮಗೆ ಹೋಟೆಲ್ ಸಿಕ್ತು. ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ಹಾಗೆ ಹೊಸ ಹೋಟೆಲ್. ಸೊ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಸೊ ಇದು ಫ್ಯಾಮಿಲಿ ರೂಮ್. ಸೊ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಜಸ್ಟ್ ನಾವು ಇದಕ್ಕೆ ಪೇ ಮಾಡಿದ್ದು ಅರೌಂಡ್ 2500 ಏನೋ ಪೇ ಮಾಡಿದ್ದೀವಿ 5 ಮೆಂಬರ್ಸ್ಗೆ. ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ವಾಶ್ರೂಮ್ ಕೂಡ ತುಂಬ ನೀಟಾಗಿದೆ. ಸೊ ಹಂಗಾಗಿ ಬಜೆಟಲ್ಲೂ ಇತ್ತು ಅಂತ ಇದನ್ನೇ ಬುಕ್ ಮಾಡ್ಕೊಂಡ್ವಿ. ಇವಾಗ ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಟೆಲ್ ಇದೆ, ನೋಡಬೇಕು. ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟಕ್ಕೆ ಹೋಗ್ತೀವಿ. ಇಲ್ಲಾಂದರೆ ಇಲ್ಲೊಂದು ಖಾನಾವಳಿ ಇದೆ ಅಂತೆ. ಸೊ ಖಾನಾವಳಿ ಹೋಗಿ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ನೋಡಬೇಕು. ನಾವು ಬುಕ್ ಮಾಡಿದ್ದು ಹೋಟೆಲ್ ಹೆಸರು ಇದು. ಬಟ್ ಇದು ಯಾವ ಊರಲ್ಲಿದೆ ಅಂತ ಗೊತ್ತಿಲ್ಲ, ಊರು ಗೊತ್ತಿಲ್ಲ. ಅದು ಇವಾಗ ಇರೋದು ಚಾಲಿಸ್ಗಾಂವ್ ಅಂತೆ ಊರ ಹೆಸರು. ಇಲ್ಲಿ ಸ್ಟೇ ಮಾಡಿದ್ವಿ. ಹಾಗೆ ಊಟಕ್ಕೆ ಒಂದು ಖಾನಾವಳಿಗೆ ಬಂದಿದ್ವಿ. ಊಟ ಮಾತ್ರ ಸೂಪರ್ ಆಗಿದೆ. ಈ ಖಾನಾವಳಿ ಹೆಂಗೆ ನೋಡಿದ್ವಿ ಅಂತಂದರೆ ಹೋಟೆಲ್ ಮುಂದೆ ನಮ್ಮ ಕಾರ್ ಹೋಗಲಿಲ್ಲ. ಹಿಂಗೆ ಸುತ್ತಾಡ್ಕೊಂಡು ಬರ್ಬೇಕಾದ್ರೆ ಖಾನಾವಳಿ ಸಿಕ್ತು. ಹಾಗಾಗಿ ಇಲ್ಲೇ ಬಂದು ಊಟ ಮಾಡೋಣ ಅಂತ ಬಂದ್ವಿ. ಊಟ ಮಾತ್ರ ಸೂಪರ್ ಆಗಿದೆ. ನೋಡ್ರಿ ಖಾನಾವಳಿ ಊಟ ಮಾತ್ರ ನಿಜ ಸೂಪರ್ ಆಗಿತ್ತು. ಚಿಕ್ಕ ಖಾನಾವಳಿ ಆದರೆ ಊಟ ಚೆನ್ನಾಗಿತ್ತು. ಇಲ್ಲಿ ಖಾನಾವಳಿಗೆ ಬಂದಿದ್ದು ನಾವು. ಇವರಿಬ್ರು ಅಣ್ಣ ತಮ್ಮರಂತೆ. ನೋಡ್ಬೋದು ಈ ವಯಸ್ಸಲ್ಲಿ ಖಾನಾವಳಿ ಚೆನ್ನಾಗಿ. ಹಾಗೆ ಏನೋ ಅತಿಥಿ ದೇವೋಭವ ಅಂತಾರಲ್ಲ, ಆ ಥರ ಮಾಡಿದ್ರು ನೋಡಿ. ಅಣ್ಣ ತಮ್ಮರು ಇಷ್ಟು ವಯಸ್ಸಾಗಿದೆ. ಅಣ್ಣ ಕಣ್ಣು ಆಪರೇಷನ್ ಆಗಿದೆ, ರೊಟ್ಟಿ ಸುಡ್ತಾ ಇದ್ದಾರೆ. ತಮ್ಮ ಎಲ್ಲರಿಗೂ ಊಟ ನೀಡ್ತಾ ಇದ್ದಾರೆ. ಆಮೇಲೆ ಏನಂದ್ರು ಅತಿಥಿ ದೇವೋಭವ, ಯಾವುದೋ ಬಿಸ್ನೆಸ್ ತರ ನೋಡ್ತಾ ಇಲ್ಲ. ನಿಜ. ಮನೆಗೆ ಬಂದಾಗ ಹೇಗೆ ನಾವು ಅತಿಥಿಗಳಿಗೆ ಸ್ವೀಕಾರ ಮಾಡ್ತೀವಲ್ಲ, ತಗೊಳ್ಳಿ ಉಣ್ರಿ ಅಂತ, ಆ ಥರ ನಮಗೆ ಇದು ಮಾಡಿದ್ರು. ಯಂಗ್ ಜನರೇಷನ್ ನಿಜವಾಗ್ಲೂ ಇದು ಕಲಿಬೇಕು. ಇದು ಜೀವನ ಮತ್ತು ಬದುಕು. ಅವ್ರ ಹೋಟ್ಲ್ ಹೆಸರೇ ಅತಿಥಿ ಅಂತ ಇಟ್ಟಿದ್ದಾರೆ ಅಲ್ಲ, ಅತಿಥಿ. ನೋಡ್ಬೋದು, ಅತಿಥಿ ಅಂತ ಇಟ್ಟಿದ್ದಾರೆ ಹೋಟ್ಲ್ ಹೆಸರು ಅವರು. ನಾವು ಸ್ಟೇ ಮಾಡಿದ್ದು ಇಲ್ಲೇ ಪಾರ್ಕ್ ರೆಸಿಡೆನ್ಸಿ ಕೆಳಗಡೆ ರೆಸ್ಟೋರೆಂಟ್ ಇತ್ತು. ಬಟ್ ನಾವು ಅಲ್ಲಿ ಖಾನಾವಳಿಗೆ ಹೋಗಿದ್ವಿ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆದ್ವಿ ರೂಮಲ್ಲಿ. ನಿನ್ನೆ ಹಾಫ್ ಆನ್ ಅವರಲ್ಲಿ ಹೊರಡಬೇಕು. ಸೊ ನಿನ್ನೆ ಒಳ್ಳೆ ನಿದ್ದೆ ಆಯಿತು, ಒಳ್ಳೆ ಊಟ ಕೂಡ ಆಗಿತ್ತು, ಒಳ್ಳೆ ನಿದ್ದೆ ಆಯಿತು. ಇನ್ನೊಂದು ಈ ಟ್ರಿಪ್ಪಲ್ಲಿ ಏನು ಅಂತಂದರೆ ನಮಗೆ ಟೈಮಿಗೆ ನಿದ್ದೆ ಮಾಡ್ತಾಯಿದ್ದೀವಿ, ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಫುಲ್ ರಶ್ ಇದೆ, ಅದು ಇದೆ, ಫುಲ್ ಟ್ರಾಫಿಕ್ ಇದೆ. ಸೊ ನಾವು ಕಾರಲ್ಲೇ ನಿದ್ದೆ ಮಾಡಿದ್ವಿ ಅಂತ ಎಷ್ಟೊಂದು ಜನ ಇವಾಗ ನಮ್ಮ ಮಮ್ಮಿಯವರೆಲ್ಲರೂ ಹೋಗಿದ್ದಾರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಸ್ಸಲ್ಲಿ ಹೋಗಿದ್ದಾರಲ್ಲ. ಸೊ ಅವರೆಲ್ಲ ಬಸ್ಸಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ. ಆ ಥರ ಫುಲ್ ನೈಟ್ ಜರ್ನಿಯಲ್ಲಿ ಬಸ್ಸಲ್ಲಿ ನಿದ್ದೆ ಮಾಡೋದು, ಬೆಳಗ್ಗೆ ಒಂದು ಕಡೆ ನಿಂದ್ರಿಸಿ ಫ್ರೆಶ್ ಅಪ್ ಆಗೋದು, ಆ ಥರ ಬಸ್ಸಲ್ಲಿ ಹೋದವರು ಆ ಥರ ಮಾಡ್ತಿದ್ದಾರೆ. ಈವನ್ ಎಷ್ಟೊಂದು ಜನ ನಮ್ಗೆ ಗೊತ್ತಿರೋರು ಕಾರ್ ತೊಗೊಂಡು ಹೋಗಿದ್ದಾರಲ್ಲ, ಅವರು ಫುಲ್ ಟ್ರಾಫಿಕ್ ಜಾಮಲ್ಲಿ ಬಿದ್ದು ಸೊ ಏನೋ ಕಾರಲ್ಲೇ ನಿದ್ದೆ ಮಾಡೋ, ನೈಟೆಲ್ಲ ಕಾರಲ್ಲೇ ನಿದ್ದೆ ಮಾಡೋ ಪರಿಸ್ಥಿತಿ ಬಂದಿದೆ. ಬಟ್ ನಮಗೆಲ್ಲೂ ಆ ಥರ ನಿಜ ಇಷ್ಟು ದಿನ ಹೋದ್ವಲ್ಲ, ಎಲ್ಲೂ ಆ ಥರ ಆಗಿಲ್ಲ. ಕರೆಕ್ಟ್ ಟೈಮ್ಗೆ ಅದು ನಾವು 10-11 ಗಂಟೆಗೆ ನಾವು ವೆಹಿಕಲ್ನ ನಿಂದ್ರಿಸಿ ಹೋಟೆಲ್ ಬುಕ್ ಮಾಡ್ಕೊಂಡು ನಿದ್ದೆ ಮಾಡಿದ್ದೀವಿ. ಆಮೇಲೆ ಟೈಮಿಗೆ ಊಟ ಸಿಕ್ಕಿದೆ, ಅದು ಒಳ್ಳೆ ಕಡೆ ಊಟ ಮಾಡಿದ್ದೀವಿ. ಆಮೇಲೆ ರೂಮ್ಸ್ ಎಲ್ಲನೂ ನೋಡಿ, ಯಾಕಂದರೆ ರೂಮ್ಸ್ ಎಲ್ಲ ನೀಟಾಗಿದ್ದರೆ ನಮಗೂ ಕೂಡ ತುಂಬ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀವಲ್ಲ, ನೀಟಾಗಿದ್ದರೆ ರೂಮ್ಸು ಸೊ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳಿ ಒಳ್ಳೆ ರೂಮ್ಸೇ ಬುಕ್ ಮಾಡಿಕೊಂಡು ನಿದ್ದೆ ಮಾಡಿದ್ದೀವಿ. ಸೊ ನಮಗೆಲ್ಲ ಈ ಟ್ರಿಪ್ಪಲ್ಲಿ ಆಮೇಲೆ ನಾವು ಜಾಸ್ತಿ ಹೊತ್ತು ಟ್ರಾಫಿಕ್ ಜಾಮಲ್ಲೂ ಸಿಗಬಿದ್ದಿಲ್ಲ, ಏನಿಲ್ಲ. ಅದೇ ಹೇಳ್ತಾಯಿದ್ರು, ನೀವು ಎಷ್ಟು ಲಕ್ಕಿ ಮಾಡಿದ್ದೀರಿ, ಎಷ್ಟು ಪುಣ್ಯ ಮಾಡಿದ್ದೀರಾ, ಸೊ ಎಲ್ಲ ನಿಮಗೆ ಫುಲ್ ಅನುಕೂಲ ಆಗಿದೆ ಅಂತ ಹೇಳಿ. ಹೌದು, ನಿಜ. ಅದೇನೋ ಗೊತ್ತಿಲ್ಲ, ದೇವ್ರ ಇಚ್ಛೆ ಅನಿಸುತ್ತೆ. ಸೊ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ, ಇನ್ನೂ ನಮ್ಮ ಊರು ಎಷ್ಟು ಕಿಲೋಮೀಟ್ರ್ ತೋರಿಸ್ತಾ ಇದ್ದಾము ಇಲ್ಲಿಂದ. ನೈಟ್ ರೀಚ್ ಆಗ್ತೀವಿ ಅನಿಸುತ್ತೆ, 11 ಗಂಟೆ ಏನೋ ರೀಚ್ ಆಗ್ತೀವಿ. ಇನ್ನೂ ಒಂದು 700 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ ಇಲ್ಲಿಂದ. ಸೊ ನೋಡಬೇಕು ಯಾವಾಗ ರೀಚ್ ಆಗ್ತೀವಿ. ಆಮೇಲೆ ಆನ್ ದ ವೇ ಸೊಲ್ಲಾಪುರ ಬರುತ್ತೆ, ಇಲ್ಲಾಂದರೆ ಏನು ಅಲ್ಲಿ ಸೊಲ್ಲಾಪುರಲ್ಲಿ ಸಿದ್ದರಾಮೇಶ್ವರ ದೇವ್ರನ್ನ ನೋಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಇನ್ನೊಂದು ರೂಟ್ ಇದೆ, ಅಲ್ಲಿ ನಮ್ಮ ಮನೆ ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು. ಕೂಡಲ ಸಂಗಮಕ್ಕೂ ಹೋಗ್ಬೋದು. ಬಟ್ ಕೂಡಲ ಸಂಗಮ 8 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಅನಿಸುತ್ತೆ. ಬೇಗ ಹೋದರೆ ನಮ್ಮ ಮನೆ ದೇವ್ರು ಕೂಡ ದರ್ಶನ ಮಾಡಿಕೊಂಡು ಊರಿಗೆ ಹೋಗ್ಬೋದು. ಸೊ ಅಪ್ಡೇಟ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಇವಾಗ ನಾವು ರೂಮ್ ಚೆಕ್ಔಟ್ ಮಾಡ್ತಾ ಇದ್ವಿ. ನಮ್ಮ ಕಾಕ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲಿ ನೋಡಿ, ಇವತ್ತು ಊರಿಗೆ ಹೋಗೋ ಮಂದಿ ಯಾವ ತರ ರೆಡಿ ಆಗಿದ್ದಾರೆ ಅಂತ. ಇಷ್ಟು ದಿನ ಮನೆ ದೇವರಿಗೆ ಹೋಗ್ತಾ ಇದೀವಿ, ಹಾಗಾಗಿ ನನಗೆ ಬಹಳ ಖುಷಿಯಾಗಿದೆ. ಇಷ್ಟು ದಿನ ದೊಡ್ಡ ಸ್ಥಾವರಲಿಂಗ ಅಲ್ಲ ಅದು ಕೂಡ. ಇಷ್ಟು ದಿನ ಈ ತರ ಡ್ರೆಸ್ ಮಾಡ್ಕೊಂಡ್ಲಾರ್ದು ಇವತ್ತು ಯಾಕೆ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ. ಸಂಗಮನಾಥ ಮಹಾರಾಜ್ ಕಿ ಜೈ ಜೈ. ಇವಾಗ ಈ ತರ ರೆಡಿ ಆಗಿದ್ದಾರೆ ಫುಲ್. ಚಾರ್ಲಿಸ್ ಗಾಂವ್ ಅಂತಕ್ಕಂಥ ಒಂದು ಊರಿದು, ತಾಲೂಕು ಪ್ಲೇಸ್ ಇದು. ಭಾರತ ರೆಸಿಡೆನ್ಸಿ ಅಂತೇಳಿ ಹೋಟೆಲ್ ಇದೆ, 3 ಸ್ಟಾರ್ ಹೋಟೆಲ್. ಇದರಲ್ಲಿ ನಾನೇ ಭಾರತ. ನಾವು ಸ್ಟೇ ಮಾಡಿರೋ ಹೋಟೆಲ್ ಕೆಳಗಡೆನೆ ರೆಸ್ಟೋರೆಂಟ್ ಕೂಡ ಇತ್ತು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಇದು ಉಪ್ಮಾ ಫ್ರೆಶ್ ಮಾಡೋಣ, ಮಸ್ತ್. ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಹೈವೇ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ವ್ಯೂ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅನಿಸ್ತಾ ಇದೆ. ಇವಾಗ ವ್ಯೂ ಮಾತ್ರ ಸೂಪರ್ ಆಗಿದೆ. ಅದಕ್ಕೆ ಒಂದು 5 ಮಿನಿಟ್ಸ್ ಸ್ಟಾಪ್ ಮಾಡಿದ್ದೀವಿ. ಇವಾಗ ಊಟಕ್ಕೆ ಮತ್ತೆ ಇನ್ನೊಂದು ಡಾಬಾಗೆ ನಿಲ್ಲಿಸಿದ್ದೀವಿ. ಸೊಲ್ಲಾಪುರ ಎಷ್ಟು ಕಿಲೋಮೀಟ್ರ್ ಕೈದ? 100 ಕಿಲೋಮೀಟ್ರ್. ಸೊಲ್ಲಾಪುರ ಇನ್ನೂ 100 ಕಿಲೋಮೀಟ್ರ್ ಇದೆ ಅಂತೆ. ಊಟಕ್ಕೆ ಡಾಬಾಗೆ ನಿಲ್ಲಿಸಿದ್ದೀವಿ. ಮತ್ತೆ ನಾವಿವಾಗ ತುಳಜಾಪುರ್ಗೆ ಬಂದಿದ್ದೀವಿ. ಸೊಲ್ಲಾಪುರ್ಗೆ ಇನ್ನೂ ಒಂದು 40 ಕಿಲೋಮೀಟರ್ಸ್ ಇತ್ತು. ದಾರಿಯಲ್ಲಿ ತುಳಜಾಪುರ ಅಂತ ಬೋರ್ಡ್ ಹಾಕಿದ್ರು. ಸೊ ಮ್ಯಾಪಲ್ಲಿ ನೋಡಿದ್ರೆ ಜಸ್ಟ್ 7 ಕಿಲೋಮೀಟರ್ಸ್ ಅಂತ ತೋರಿಸು. ಅದಕ್ಕೋಸ್ಕರ ಇವಾಗ ತುಳಜಾಪುರಲ್ಲಿ ತುಳಜಾಭವಾನಿ ದರ್ಶನ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಿಂಗೆ ಅದರೊಳಗೆ ಹತ್ತಿ ಕಾಳ, ಗೋಧಿ ಕಾಳ, ಅವ್ನು ನವಧಾನ್ಯ. ಇವಾಗ ಆನ್ ದ ವೇ ಧೂಳ್ಖೇಡ ನಾವು ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಶಂಕರಲಿಂಗ ದೇವಸ್ಥಾನಕ್ಕೆ ಬಂದಿದ್ವಿ. ಇದಕ್ಕೆ ತುಂಬ ಇತಿಹಾಸ ಇದೆ ಅಂತ ಈ ದೇವಸ್ಥಾನಕ್ಕೆ. ಸೊ ನಮಗೆ ಒಬ್ರು ಗೊತ್ತಿರೋರು ಹೇಳಿದ್ರು. ಸೊ ಆ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ದು ಈ ಟ್ರಿಪ್ ಯಾಕೋ ಎಂಡ್ ಆಗಂಗೆ ಕಾಣಿಸ್ತಾ ಇಲ್ಲ. ಸೊ ತುಳಜಾಪುರಿಂದ ಡೈರೆಕ್ಟ್ ನಿನ್ನೆ ಊರಿಗೆ ಹೋಗೋದಿತ್ತು. ಸೊ ಬಟ್ ನಮ್ಮ ಕಾಕ ಇಲ್ಲಿಂದ ಪಂಡ್ರಾಪುರ ಮತ್ತೆ 60 ಕಿಲೋಮೀಟರ್ಸ್ ಅಷ್ಟೇ ಇದೆ. ಸೊ ಮತ್ತೆ ಯಾವಾಗ ಬರ್ತೀವೋ ಏನೋ ಅಂತ ಪಂಡ್ರಾಪುರಕ್ಕೆ ಹೋಗೋಣ ಅಂತಂದರು. ಸೊ ನಿನ್ನೆ ಚರ್ಚನಾದಲ್ಲಿ ಅಲ್ಲಿ ಸ್ಟೇ ಮಾಡಿದ್ವಿ. ಸೊ ಅದು ಇವಾಗ ಬೆಳಗ್ಗೆ 7:30ಗೆ ಇಲ್ಲಿ ಬಂದಿದ್ದೀವಿ, ಪಂಡ್ರಾಪುರಕ್ಕೆ ಬಂದಿದ್ದೀವಿ. ಪಾಂಡುರಂಗ ವಿಠಲ ದರ್ಶನ ತೊಗೊಳಕ್ಕೆ ಬಂದಿದ್ದೀವಿ.
ಪಂಢರಪುರದಲ್ಲಿ ಪಾಂಡುರಂಗ ವಿಠಲ ದರ್ಶನ ತೊಗೊಂಡು ನೆಕ್ಸ್ಟ್ ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಕೂಡಲ ಸಂಗಮ ನಮ್ಮ ಮನೆ ದೇವರು. ಸೊ ಅಲ್ಲಿ ಆನ್ ದ ವೇನೇ ಬರುತ್ತೆ. ಸೊ ಕೂಡಲ ಸಂಗಮಕ್ಕೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗೋದು ಅಂತ ನಮ್ಮ ಕಾಕೋರಿಗೆಲ್ಲ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ. ಸೊ ಮತ್ತೆಲ್ಲೂ ಹೋಗಂಗಿಲ್ಲ ಅಂತ ಹೇಳಿ. ನನ್ನ ಕಣ್ಣು ಬೇರೆ ಸ್ವಲ್ಪ ಈ ಥರ ಸ್ವೆಲ್ಲಿಂಗ್ ಆದಂಗೆ ಆಗಿದೆ. ಸೊ ಪರವಾಗಿಲ್ಲ, ಮೇ ಬಿ ಡಸ್ಟು ಮತ್ತು ಹೀಟ್ಗೋಸ್ಕರ ಹಂಗಾಗಿದೆ ಅನಿಸುತ್ತೆ, ಕಡಿಮೆ ಆಗುತ್ತೆ. ಇವಾಗ ನಮ್ಮ ಟ್ರಿಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆ ದೇವ್ರ ದರ್ಶನ ತೊಗೊಂಡು ಈ ಟ್ರಿಪ್ನ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಬಂದಿರೋದು ನಮ್ಮ ಮನೆ ದೇವ್ರಿಗೆ. ಬನ್ನಿ ಹೋಗಿ ಕೂಡಲ ಸಂಗಮನ ದರ್ಶನ ತೊಗೊಂಬರೋಣ. ಪ್ರಯಾಗ್ರಾಜಲ್ಲಿರುವ ತ್ರಿವೇಣಿ ಸಂಗಮದಿಂದ ಇವಾಗ ನಾವು ಬಂದಿರೋದು ನಮ್ಮ ಮನೆ ದೇವರಾದ ಕೂಡಲ ಸಂಗಮ ದೇವ್ರ ದರ್ಶನ ತೊಗೊಳಕ್ಕೆ ಬಂದಿದ್ವಿ. ಸೊ ದರ್ಶನ ತುಂಬಾ ಚೆನ್ನಾಗಾಯಿತು. ಇವಾಗ ಬಸವಣ್ಣ ಅವರ ಆಯ್ಕೆ ಮಂಟಪಕ್ಕೆ ಬಂದಿದ್ದೀವಿ. ಡಿಫ್ರೆಂಟ್ ಕಲ್ತೋಣ ಕಡೆ ಗಡಪ್ರಭ ಮಲಪ್ರಭು ಹೇಗಿದೆ ನೋಡಿ. ಪ್ರಯಾಗ್ರಾಜಲ್ಲಿ ಗಂಗಾ ಯಮುನಾ ಸರಸ್ವತಿ 3 ನದಿಗಳು ಕೂಡುತ್ತೆ. ಇಲ್ಲಿ ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣ ನದಿಗಳು 3 ಸಂಗಮ ಆಗುತ್ತೆ. ಅಲ್ಲಿ ತ್ರಿವೇಣಿ ಸಂಗಮ, ಇಲ್ಲಿ ಕೂಡಲ ಸಂಗಮ. ಹೇಗಿದೆ ನೋಡಿ. ನಮ್ದು ಆ್ಯಕ್ಚುಲಿ ಇದು ಪ್ಲಾನೇ ಇದ್ದಿಲ್ಲ. ನಾವು ಟ್ರಿಪ್ಪಿಗೆ ಬರಬೇಕಾದ್ರೆ ಅಂದರೆ ಪ್ಲಾನೇ ಇದ್ದಿಲ್ಲ ವಿಸಿಟ್ ಮಾಡಬೇಕು ಅಂತ. ಸೊ ಅದೇನೋ ಮನೆ ದೇವ್ರು ಕರ್ಸ್ಕೊಂಡು ಅನ್ಸುತ್ತೆ, ಬಂದು ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆನಾ ನಿಮಗೆ? ಕೃಷ್ಣ ಮಲಪ್ರಭಾ, ಇದು ಘಟಪ್ರಭಾ ಮರ್ಜ್ ಆಗುತ್ತೆ. ಅದು ನೀರು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡು. ಸೂಪರ್ ಮಾಮ ಹಿಂಗ ಮಸ್ತ್ ಕಾಣಕತ್ತೀವಿ ಮೈಸೂರು ರಾಜ. ಅವಾಗೆ ಹೇಳ್ದಂಗೆ ನಮ್ಮದು ದೇವ್ರ ದರ್ಶನಗಳು ಇನ್ನೂ ಮುಗಿತಾನೆ ಇಲ್ಲ. ನಾವು ಲಾಸ್ಟ್ ಇದು ಕೂಡಲ ಸಂಗಮ ಅಂದ್ಕೊಂಡ್ವಿ. ನೋಡಿ ಇನ್ನೊಂದು ದೇವ್ರು ಏನು ನಮ್ಮ ಹತ್ರನೂ ಬರೀ ಅಂತ ಕರ್ಕೊತಾ ಇದ್ದಾನೆ. ಸೊ ಇವಾಗ ನಮ್ಮ ಮನೆ ದೇವ್ರ ದರ್ಶನ ಆಯಿತು. ಇವಾಗ ನಮ್ಮ ಕಾಕ ಮತ್ತು ನಮ್ಮ ತಂಗಿಯವರು ಅವ್ರ ಮನೆ ದೇವ್ರ ದರ್ಶನ ಕೂಡ ಮಾಡ್ಬೇಕಂತೆ. ಅದು ನಮ್ಮ ಊರಿಂದ ಜಸ್ಟ್ ಒಂದು 20 ಮಿನಿಟ್ಸ್ ದೂರದಲ್ಲಿದೆ ಅಷ್ಟೇ. ಐದ್ನಾಳ್ ವೀರಭದ್ರೇಶ್ವರ. ಇವಾಗ ಆ ದೇವ್ರ ದರ್ಶನ ಕೂಡ ಮಾಡಿಕೊಂಡು ರಿಟರ್ನ್ ಮನೆಗೆ ಲಿಂಗಸೂರಿಗೆ ಬರ್ತೀವಿ ನಾವು. ಸೊ ಟೋಟಲ್ ನಾವು 9 days ಟ್ರಿಪ್ ಮಾಡಿದ್ವಿ. ನಾವು ಫಸ್ಟ್ ಹೋಗಿದ್ದು ಪ್ರಯಾಗ್ರಾಜಿಂದ ಅಯೋಧ್ಯ ಟು ಕಾಶಿಯಿಂದ ಉಜ್ಜಯಿನಿಂದ ನಾವು ಬಂದಿದ್ದಲ್ಲಿ ತುಳಜಾಪುರದಿಂದ ನಾವು ಬಂದಿದ್ದು ಪಂಢರಪುರದಿಂದ ಕೂಡಲ ಸಂಗಮ ಟು ಐದ್ನಾಳ್ ವೀರಭದ್ರೇಶ್ವರ. ಇಷ್ಟು ದೇವ್ರ ದರ್ಶನ ಮಾಡಿದ್ವಿ. ಇದೊಂದು ಸ್ಪಿರಿಚುವಲ್ ಜರ್ನಿ ಅಂತಲೇ ಹೇಳ್ಬೋದು. ಇವಾಗ ಬನ್ನಿ ಈ ಟ್ರಿಪ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಎಲ್ಲರ ಹತ್ರನೂ ಕೇಳೋಣ. ಫಸ್ಟ್ ನಮ್ಮ ಯಜಮಾನ್ರು ಮಾತಾಡ್ತಾರೆ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಪ್ಲ್ಯಾನ್ಸ್ ಲಾಸ್ಟ್ ಮಿನಿಟ್ ತನಕ ಏನೇನೋ ಚೇಂಜ್ ಆಗ್ತಾ ಇತ್ತು. ಫ್ಲೈಟಾ ಇದು ಅಂತ. ಸೊ ಎಲ್ಲ ರೀತಿಯಿಂದನೂ ದೇವರು, ನಾವು ಪ್ರಯಾಗ್ರಾಜ್ ಹೋಗಿದ್ವಿ. ಎಲ್ಲರೂ ಅಯೋಧ್ಯೆಗೆ ಬರಬೇಡಿ ಅಂತ ಹೇಳಿದರು. 12 ತಾಸು ಆ ಥರ ಅಂತ. ಬಟ್ ನಾವು ಎಲ್ಲಿಯೂ ಸಹ ಒಂದು 5 ಮಿನಿಟ್ಸು ಟ್ರಾಫಿಕಲ್ಲಿ ಸಿಗೋಬಿದ್ದಿಲ್ಲ. ಪ್ರಯಾಗ್ರಾಜಿಂದ ಅಯೋಧ್ಯೆಯಿಂದ ವಾರಣಾಸಿ. ಸೊ ಎಲ್ಲಿಯೂ ಟ್ರಾಫಿಕ್ ಸಿಗಲಿಲ್ಲ. ವಾರಣಾಸಿಯಿಂದ ಸಡನ್ನಾಗಿ ಉಜ್ಜಯಿನ್ ಮಹಾಕಾಳೇಶ್ವರ ಬರಲಿಕ್ಕೆ ಹೇಳ್ದ, ಅಲ್ಲಿಗೆ ಹೋದ್ವಿ. ಇವೆಲ್ಲ ತೀರ್ಥ ಸ್ಥಳಗಳು ಹೇಗಂದರೆ ನಾವು ಹೋಗ್ತೀನಿ ಅಂದರೆ ಆಗೋದಲ್ಲ, ಅವ್ರು ಕರ್ಸ್ಕೊಂಡ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅದೆಲ್ಲದೂ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಅಚಾನಕ್ಕಾಗಿ ತುಳಜಾ ಭವಾನಿ ತಾಯಿಯವರ ದರ್ಶನ ಆಯಿತು. ಅಲ್ಲಿಂದ ಪಂಢರಾಪುರ ವಿಠ್ಠಲ ಮಹಾರಾಜ್ ಆ ದೇವ್ರದ್ದು ದರ್ಶನ ಆಯಿತು. ಅಲ್ಲಿಂದ ಬರ್ತಾ ನಮ್ಮ ಮನೆ ದೇವರಾದ ಕೂಡಲ ಸಂಗಮ ದರ್ಶನ ಆಯಿತು. ಒಂದು ಜರ್ನಿ ಏನಂದರೆ ನಮ್ಮ ಬೀಗರದು ಮನೆ ದೇವರಾದ ಐದ್ನಾಳ್ ವೀರಭದ್ರೇಶ್ವರದೊಂದು ಮುಗಿದುಬಿಟ್ರೆ ಒಳ್ಳೆ ಸ್ಪಿರಿಚುವಲ್ ಜರ್ನಿ. ದೇವರ ಆಶೀರ್ವಾದ ಮತ್ತು ತಂದೆ ತಾಯಿ ಗುರುಗಳ ಆಶೀರ್ವಾದದಿಂದ ಎಲ್ಲವೂ ಸುಸಂಸ್ಕೃತವಾಗಿ ಮುಗೀತು. ಜೈ ಹಿಂದ್, ಜೈ ಮಹಾಕಾಳ್. ಇವಾಗ ನಮ್ಮ ಕಾಕಂದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಬನ್ನಿ. ಹೇಗಿತ್ತು ಕಾಕ ನಿಮ್ಮ ಎಕ್ಸ್ಪೀರಿಯನ್ಸ್? ನಮ್ಮದು ಅನುಭವ 9 ದಿವಸದ ಅನುಭವ. ನಿಜವಾದ ಭೂ ಕೈಲಾಸಕ್ಕೆ ಹೋಗಿ ಬಂದ್ವಿ ಅಂತ ನಮಗೊಂದು ಒಳ್ಳೆ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಾವು ನಂದು 100% ಹೋಗೋದೇ ಇರಲಿಲ್ಲ. ನಂದು ಏನೋ ಭಗವಂತನ ಇಚ್ಛೆ. ನಮ್ಮ ಬೀಗರು, ನಮ್ಮ ಮಗಳು ಮತ್ತು ನಮ್ಮ ಮಳೆದೇವರು ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನು. ಆದರೆ ಏನಲ್ಲಿ ಹೋಗ್ಬೇಕನ್ನೋದ್ರಾಗೆ ಕಾರ್ ತೊಗೊಂಡು ಹೋಗ್ಬೇಕಂತ ಡಿಸೈಡ್ ಆಯಿತು. ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಯಾರು ಕಾರ್ ಅಂದಾಗ ನಮ್ಮೊಬ್ಬರು ಆತ್ಮೀಯರು, ನಮ್ಮ ಹಳೆಯರ ಆಗಿರ್ತಕ್ಕಂಥವ್ರು ಆತ್ಮೀಯರು ಕಾರ್ ಕೊಟ್ಟಿದ್ದಾರೆ ಒಬ್ಬರು ಸಾಹೇಬರು. ಯಾವ ಡ್ರೈವರ್ ಅಂತ ಕೇಳಿದಾಗ 3 ಡ್ರೈವರ್ನ ಕೇಳಿದ್ವಿ, ಯಾರು ಬರಲಿಲ್ಲ. ನಮ್ಮ ಶಂಭುನಾಥ್ ಅಂತೇಳಿ ಹಳೆ ಮನುಷ್ಯ, ನಮ್ಮ ಡ್ರೈವರ್. ಇವರು ಈ ಕಡೆ ನೋಡಿ ಒಂದು ನಿಮಿಷ, ಈ ಕಡೆ ಇವರು ಹಳೆ ಡ್ರೈವರು, ಇವರು ಸ್ವಂತ ಗಾಡಿ ಕೂಡ ಇದೆ.
ಲಾಸ್ಟ್ ಇವರು ಬಂದರು, ಇವರು ಡ್ರೈವರ್ ಆಗಿ ಬಂದರು, ಇವಾಗ ಮನೆಯವರಾಗಿ ವಾಪಸ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಖುಷಿಯಾಗಿದೆ, ಆನಂದದ ಬಾಷ್ಪ ಬಂದಿದೆ ಅವರಿಗೆ ಮಕ್ಕಳೇಶ್ವರ, ಉಜ್ಜಯಿನಿ ಮಕ್ಕಳೇಶ್ವರದಲ್ಲಿ. ಹಾಗಾಗಿ ಪ್ರತಿ ಒಂದು ನಮ್ದು ದೇವಸ್ಥಾನದಲ್ಲಿ ಒಂದು ಆಧ್ಯಾತ್ಮ ಗುರುಗಳು, ದೊಡ್ಡ ವ್ಯಕ್ತಿಗಳು, ಆಧ್ಯಾತ್ಮದ ಲೋಕನೇ ನಮಗೆ ದೊರಕಿದೆ. ನಮ್ಗೆ ಹೇಗಾಗಿದೆ ಅಂದರೆ ಭೂಕಾಯಿಲಸ್ತೆಗೆ ಹೋಗಿ ಬಂದಂಥ ಒಂದು ಅನುಭವ ಆಗಿದೆ. ಈಗ ನಮ್ಮ ಬೀಗರದಾದಂಥ ದೇವನ ಸಂಗಮನಾಥನ ದರ್ಶನ ತಗೊಂಡು ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಇವಾಗ ನಮ್ಮ ತಂಗಿ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ನಾನು ಈ ಟ್ರಿಪ್ಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ, ಆದರೂ ಆ ದೇವ್ರ ಕೃಪೆಯಿಂದ ನಾನು ಪ್ರಯಾಗ್ರಾಜು, ಉಜ್ಜೈನ್, ಅಯೋಧ್ಯ, ವಾರಣಾಸಿ ಎಲ್ಲ ಮುಗಿಸ್ಕೊಂಡು ಬಂದೆ. ಆ ದೇವರೇ ಕರ್ಸ್ಕೊಂಡಿದ್ದಾರೆ. ಹರ ಹರ್ ಮಹಾದೇವ್. ಇವಾಗ ಜಸ್ಟ್ ಮನೆ ಬಂದು ರೀಚ್ ಆದ್ವಿ. ವೆಲ್ಕಮ್ ಮಾಡೋಕ್ಕೆ ಎಲ್ಲ, ಸ್ವಾಗತ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ, ಹೂವಿನ ಅಲಂಕಾರ ಮಾಡಿದ್ದಾರೆ, ಹಾಗೆ ಆರತಿ ಎಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ಇವಾಗ ತೋರಿಸ್ತೀನಿ ಅವ್ರನ್ನ. ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಗವಂತ ಮೂರ್ಲಿಂದ ಬಂದಿದ್ದೀವಿ ನಾವು. ಸ್ವಾಗತ ಮಾಡೋಕೆ ಒಳ್ಳೇದು. ನಮ್ಮ ಅತ್ತಿ ಬಂದಿದ್ದಾರೆ, ನಮ್ಮ ಅತ್ತೆ ಗುಲ್ಬರ್ಗದಿಂದ ಬಂದ್ಬಿಟ್ಟಿದ್ದಾರೆ. ಸ್ವಾಗತ ಮಾಡಿದಂಥ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದ. ಎಲ್ಲ ಆಶೀರ್ವಾದ ನಿಮಗೆ ಸಿಗಲಿ. ಎಲ್ಲ ರೀತಿಯಿಂದ ಒಳ್ಳೇದಾಗಲಿ ನಿಮಗೆ. ನಿಮ್ಮ ಸಂಕಲ್ಪಗಳು ಏನಾದರೂ ಎಲ್ಲ ಈಡೇರಲಿ. ನಾವು ನೇರವಾಗಿ ಪ್ರಯಾಗರಾಜದಿಂದ ನಮ್ಮ ಮನೆ ದೇವರಿಗೆ ಹೋಗಿದ್ವಿ. ಮನೆ ದೇವರಿಂದ ಮನೆಗೆ ಬರಬೇಕಾದ್ರೆ ಅರಳಿ ಸ್ವಾಮೀಜಿ ಸಿದ್ಧಪ್ಪ ಆತ್ಮವರು ಬಂದಿದ್ದಾರೆ. ಅವರು ಆಶೀರ್ವಾದ ಕೂಡ ಆಯಿತು ನಮಗೆ. ನಿಜವಾಗ್ಲೂ ನಾವು ಆಳ ಪುಣ್ಯ ಮಾಡಿದ್ವಿ. 7 ಜನ್ಮದ ಪುಣ್ಯ ಅಂತ ನಾವು ತಿಳ್ಕೊಂಡಿದ್ವಿ. ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಮನೆ ಬಂದು ಸ್ವಾಮೀಜಿಯವರು. ನಿಜವಾಗ್ಲೂ ನಾವು ಸ್ವಾಮೀಜಿಯರಿಗೆ ಕೃತಜ್ಞತರಾಗಿರ್ತೀವಿ. ಮನೆಗೆ ಬಂದ್ವಿ, ಹಾಗೆ ಸ್ವಾಗತ ಕೂಡ ಮಾಡಿದ್ರು. ಇವಾಗ ನಮ್ಮವ್ವ ದೋಸೆ ಹಾಕ್ಕೊಡ್ತಾ ಇದ್ದಾರೆ. ನಾವು ಇಲ್ಲಿಂದ ಇವಾಗ ಗೊರೆಬಾಳಕ್ಕೆ ಹೋಗ್ಬೇಕು ಮತ್ತೆ, ಅದಕ್ಕೆ ಸ್ವಲ್ಪ ಬಿಡ್ತಾ ಇಲ್ಲ. ಬೇಡ ಅಂದ್ರೂ ದೋಸೆ, ಕಾಫಿ ಎಲ್ಲ ಮಾಡ್ಕೊಡ್ತಿದ್ದಾರೆ. ಸೊ ನಮ್ಮ ಮಮ್ಮಿಯವ್ರು ಇನ್ನೂ ಅವರು ಗುಲ್ಬರ್ಗ ಹತ್ರ ಇದ್ದಾರಂತೆ. ಅವ್ರು ಬರೋದು 10 o'clock 11 ಆಗುತ್ತೆ. ಸೊ ನಾವು ಅರ್ಜೆಂಟ್ ಗೊರೆಬಾಳಕ್ಕೆ ಹೋಗ್ತೀವಿ ಇವಾಗ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ, ಇಲ್ಲಾಂದರೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.